ಹೆಲೋ. ಇವತ್ತು ನಾನು ನನ್ನ ಗುಂಡು ರುಕ್ಕುಗೆ ಏನೆಲ್ಲ ಫುಡ್ ಕೊಡ್ತೀನಿ ಅಂತ ಹೇಳ್ತೀನಿ. ಯಾರೆಲ್ಲ ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ಅವ್ರಿಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್. ರುಕ್ಕು ನನ್ನ 5 months ಓಲ್ಡ್ ಮೇಲ್ ಕಿಟನ್. ಈಗ ನೀವು ಅಂದ್ಕೊಳ್ಬೋದು ಮೇಲ್ ಕಿಟನ್ಗೆ ಯಾರು ರುಕ್ಕು ಅಂತ ಹೆಸರಿಡ್ತಾರೆ ಅಂತ. ವೆಲ್, ನಾನಿಟ್ಟಿದ್ದೀನಿ. ಆ್ಯಕ್ಚುಲಿ ದೇರ್ ಇಸ್ ಅ ಫನಿ ಬ್ಯಾಕ್ ಸ್ಟೋರಿ. ಅದನ್ನು ನನ್ನ ಚಾನಲಲ್ಲೇ ಹಾಕಿದ್ದೀನಿ, ನೀವು ಅದನ್ನು ಚೆಕ್ ಮಾಡ್ಬೋದು. ಓಕೆ, ನಾವು ಕಮಿಂಗ್ ಟು ದ ಮೇನ್ ಟಾಪಿಕ್. ರುಕ್ಕುಗೆ ನಾನು ಏನೆಲ್ಲ ಫುಡ್ ಕೊಡ್ತೀನಿ. ಸೊ ರುಕ್ಕು ನನ್ನ ಫಸ್ಟ್ ಕಿಟನ್. ಸೊ ನನಗೆ ಅಷ್ಟೆಲ್ಲ ಐಡಿಯಾ ಇರಲಿಲ್ಲ ಸ್ಟಾರ್ಟಿಂಗಲ್ಲಿ. ಸ್ಲೋಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಿ. ಅದನ್ನೆಲ್ಲ ನಿಮಗೆ ನಾನು ಹೇಳ್ತೀನಿ. ಫಸ್ಟ್ ನಾನು ಏನು ಡ್ರೈ ಫುಡ್ ಕೊಡ್ತೀನಿ ಅಂತ ಹೇಳ್ತೀನಿ. ಇದು ವಿಸ್ಕಸ್ ಅವ್ರದ್ದು 2 to 12 months ಕಿಟನ್ ಫುಡ್. ಇದು ಓಷನ್ ಫಿಶ್ ಫ್ಲೇವರಲ್ಲಿದೆ. ಇದ್ರ ಜೊತೆ ನಾನು ರೂಲ್ಸ್ ಅವ್ರದ್ದು ಕಿಟನ್ ನ್ಯೂಟ್ರಿಷನ್ ಕೂಡ ಮಿಕ್ಸ್ ಮಾಡಿ ಕೊಡ್ತೀನಿ. ಬಾಕ್ಸ್ ಇದ್ರ ಜೊತೆನೇ ಬರುತ್ತೆ. ಇದು ಮ್ಯಾಕರಲ್ ಫ್ಲೇವರ್, ಅಂದರೆ ಬಂಗುಡೆ ಮೀನಿನ ಫ್ಲೇವರ್. ಇಲ್ಲಿ ದೊಡ್ಡದಾಗಿ ರೆಕ್ಟ್ಯಾಂಗಲಲ್ಲಿರೋದು ಮತ್ತು ಫಿಶ್ ಶೇಪಲ್ಲಿರೋದು ವಿಸ್ಕಸ್ ಅವ್ರದ್ದು, ಮತ್ತು ಟ್ರಯಾಂಗಲ್ ಶೇಪ್ ಇರೋದು ರೂಲ್ಸ್ ಅವ್ರದ್ದು. ಪುಟ್ಟು ಮರಿ ಇದ್ದಾಗ ಇದಕ್ಕೇ ವಾರ್ಮ್ ವಾಟರ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಕೊಡ್ತಿದ್ದೆ, ಬಿಕಾಸ್ ನನ್ನ ಮನೆ ಹತ್ರ ಯಾವುದು ವೆಟ್ ಫುಡ್ ಅವೈಲಬಲ್ ಇರಲಿಲ್ಲ. ಈಗ ಮೇನ್ ಕ್ಯಾಟಗರಿ ವೆಟ್ ಫುಡ್. ಆದಷ್ಟು ನಿಮ್ಮ ಕ್ಯಾಟ್ಸ್ಗೆ ವೆಟ್ ಫುಡ್ನ ಕೊಡಿ. ಇದರಲ್ಲಿ ನಾನು ಕೆಲವು ಬ್ರ್ಯಾಂಡ್ಸ್ನ ನಾನು ಟ್ರೈ ಮಾಡಿದ್ದೀನಿ, ಅದ್ರ ಬಗ್ಗೆ ನಾನು ಹೇಳ್ತೀನಿ. ಫಸ್ಟ್ ಒನ್ ಬಂದು ಸ್ಮೈಲೋ. ನಾನು ಸ್ಮೈಲೋ ಅಲ್ಲಿ ಕಿಟನ್ ಟ್ರಯಲ್ ಪ್ಯಾಕ್ನ ಟ್ರೈ ಮಾಡಿದ್ದಿದ್ದು. ಆ್ಯಕ್ಚುಲಿ ಕಿಟನ್ಗೆ 2 ವೆಟ್ ಫುಡ್ ಆಪ್ಷನ್ ಇದೆ, ಇಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ಟೇಸ್ಟಿಂಗ್ ಟ್ಯೂನ, ಮತ್ತೊಂದು ಚಾಂಪಿನ್ ಚಿಕನ್. ಅಡಲ್ಟ್ ಕ್ಯಾಟ್ಸ್ಗೆ ಮತ್ತೂ 2 ಆಪ್ಷನ್ಸ್ ಇದೆ, ಅದನ್ನು ನೀವು ಟ್ರೈ ಮಾಡ್ಬೋದು. ಇದರಲ್ಲಿ ಸೂಪ್ ಕೂಡ ನಾನು ಟ್ರೈ ಮಾಡಿದ್ದೆ, ಬಟ್ ನನ್ನ ಕ್ಯಾಟ್ಗೆ ಸೂಪ್ ಅಷ್ಟೊಂದು ಇಷ್ಟ ಆಗಲಿಲ್ಲ. ನಾನು ಇದನ್ನೇ ವೆಟ್ ಫುಡ್ ಹಾಕಿ ಆದಮೇಲೆ ಅದರಲ್ಲಿ ಏನಾದರೂ ರೆಸಿಡ್ಯೂ ಇದ್ದರೆ ಅದಕ್ಕೆ ವಾಟರ್ ಹಾಕಿ ಲಾಸ್ಟಲ್ಲಿ ಕೊಡ್ತಿದ್ದೆ, ಅದನ್ನು ಅವನು ತಿಂತಿದ್ದ. ಇದನ್ನು ನೀವು ಟ್ರೈ ಮಾಡ್ಬೋದು. ಅವನು ಒಂದೇ ಸಿಟ್ಟಿಂಗಲ್ಲಿ ಫುಲ್ ಖಾಲಿ ಮಾಡ್ತಿದ್ದ. ಅವನಿಗಂತೂ ನಿಜವಾಗ್ಲೂ ಇಷ್ಟ ಇದೆ ಆ್ಯಂಡ್ ಹೆಲ್ದಿ ಕೂಡ. ಇವರೆಲ್ಲ ಇನ್ಫಾರ್ಮೇಷನ್ ಈ ಬುಕ್ಲೆಟಲ್ಲಿ ಕೊಟ್ಟಿದ್ದಾರೆ. ಟ್ರಯಲ್ ಪ್ಯಾಕಲ್ಲಿ ನಿಮ್ಗೆ ಇದು ಬರುತ್ತೆ, ನೀವು ಟ್ರೈ ಮಾಡ್ಬೋದು. ನನಗೆ ಐಡಿಯಾ ಇಲ್ಲ ಇವರು ಒಂದೊಂದೇ ಪ್ಯಾಕೆಟ್ನ ಇಂಡಿಪೆಂಡೆಂಟಾಗಿ ಸೆಲ್ ಮಾಡ್ತಾರಾ ಅಂತ, ಬಟ್ ಒಂದು ಪ್ಯಾಕೆಟ್ ಮೇಲೆ 90 rupees ಅಂತ ಬರ್ತಿದೆ. ಇದಿಷ್ಟು ಸ್ಮೈಲೋ ಬಗ್ಗೆ. ಈಗ ನೆಕ್ಸ್ಟ್ ಬ್ರ್ಯಾಂಡ್ ಬಂದು ಝೂಮೀಸ್. ಇದರಲ್ಲೂ ಕೂಡ ನಾನು ಕಿಟನ್ ಸ್ಟಾರ್ಟರ್ ಪ್ಯಾಕ್ನ ಟ್ರೈ ಮಾಡಿದ್ದೆ. ಇದರಲ್ಲಿ 3 ವೆಟ್ ಸ್ಟಫ್ ಲೈಟ್ ಬರುತ್ತೆ. ಇದು ಡಕ್ ಇನ್ ಬೋನ್ ಬ್ರಾತ್. ಇದ್ರ ಬೆಲೆ ಬಂದು 60 rupees. ಇದಾದಮೇಲೆ ಇದ್ರ ಜೊತೆ 2 ವೆಟ್ ಸ್ಟಫ್ ಬರುತ್ತೆ. ಇದರ ಬೆಲೆ ಬಂದು 120 rupees. ಯಾವಾಗ ಓಪನ್ ಮಾಡ್ತೀನಿ ಅಂತ ಕಾಯ್ತಾ ಇದ್ದಾನೆ ರುಕ್ಕು. ನೆಕ್ಸ್ಟ್ ಇದ್ರ ಜೊತೆ 3 ಸೂಪ್ ಇದೆ. ಇದ್ರ ಒಂದರ ಬೆಲೆ 30 rupees. ಇದ್ರ ಜೊತೆ ಕುಕ್ ಡಕ್ ಬ್ರೆಸ್ಟ್ ಕೂಡ ಕೊಟ್ಟಿದ್ದಾರೆ, ಬಟ್ ನಾನು ಇದನ್ನು ಟ್ರೈ ಮಾಡಿಲ್ಲ, ಸೊ ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ನೆಕ್ಸ್ಟ್ 3 ಪ್ಯಾಕೆಟ್ಸ್ ಆಫ್ ಟ್ರೀಟ್ಸ್ ಇದೆ. ಇದನ್ನು ಇವರು ಬ್ರೈಬ್ ಅಂತ ಕರೀತಾರೆ. ನೀವು ಇಲ್ಲಿ ಒಂದನ್ನು ಅಬ್ಸರ್ವ್ ಮಾಡ್ಬೋದು, ಎಲ್ಲ ಪ್ಯಾಕೆಟ್ಸ್ ಮೇಲೆ ಈ ಫುಡ್ ಯಾವುದಕ್ಕೆ ಫೋಕಸ್ಡ್ ಇದೆ ಅನ್ನೋದನ್ನ ಅವ್ರು ಮೆನ್ಷನ್ ಮಾಡಿದ್ದಾರೆ, ಲೈಕ್ ಕಿಡ್ನಿ ಕೇರ್, ಸ್ಕಿನ್ ಆ್ಯಂಡ್ ಕೋಡ್. ನನಗಂತೂ ಇದು ತುಂಬ ಇಷ್ಟ ಆಯಿತು. ಯಾವುದೇ ಫುಡ್ ಆಗಲಿ ರುಕ್ಕು ನೋಡಿದ್ರೆ ಅವನು ತಿನ್ನಬೇಕಷ್ಟೆ. ಝೂಮೀಸ್ ಅಂತೂ ರುಕ್ಕುಗೆ ಸಿಕ್ಕಾಪಟ್ಟೆ ಇಷ್ಟ, ಕಾಯ್ತಾ ಇರ್ತಾನೆ ಯಾವಾಗ ಕೊಡ್ತೀನಿ ಅಂತ. ನಾನು ಇನ್ನೊಂದು ಪ್ಯಾಕೆಟ್ನ ಕೂಡ ಆರ್ಡರ್ ಮಾಡೋಕ್ಕೆ ನೋಡ್ತಾ ಇದ್ದೀನಿ. ಯು ಕ್ಯಾನ್ ಶ್ಯೋರ್ಲಿ ಗೋ ಫಾರ್ ಝೂಮೀಸ್. ನೆಕ್ಸ್ಟ್ ಈಗ ಮನೆಯಲ್ಲಿ ಏನೆಲ್ಲ ಕೊಡ್ಬೋದು ನಿಮ್ಮ ಕ್ಯಾಟ್ಸ್ಗೆ ಅಂದರೆ, ಒಂದು ಎಗ್ನ ಬಾಯ್ಲ್ ಮಾಡಿ ಅದರ ಮಿಡಲ್ ಪಾರ್ಟ್ ಯಾಕ್ನ ತೊಗೊಂಡು ಅದಕ್ಕೆ ವಾರ್ಮ್ ವಾಟರ್ನ ಮಿಕ್ಸ್ ಮಾಡಿ ಸೂಪ್ ಥರ ಮಾಡಿ ಕೊಡ್ಬೋದು. ಮತ್ತು ಇನ್ನೊಂದು ಏನಂತ ಅಂದರೆ, ಚಿಕನ್ನ ತೊಗೊಂಡು ಅದನ್ನು ಬೇಯಿಸಿ, ವಾಟರ್ ಹಾಕಿ ಬೇಯಿಸಿ, ಸಾಲ್ಟ್ ಯಾವುದೇ ಅಥವಾ ಏನೇ ಆಗಲಿ ಯಾವುದೂ ಹಾಕಬೇಡಿ, ಅದನ್ನು ಚಿಕ್ಕದಾಗಿ ಶ್ರೆಡ್ ಮಾಡಿ ಆ ಬೇಯಿಸಿರೋ ನೀರು ಇರ್ತಲ್ಲ ಆ ಬ್ರಾತ್ ಅಲ್ಲಿ ಹಾಕಿ ಕೊಡಿ. ಸೊ ಇದಿಷ್ಟು ಈ ವಿಡಿಯೋ ಅಲ್ಲಿ ನಿಮಗೆ ಕೊಡ್ತಿರುವಂಥ ಇನ್ಫಾರ್ಮೇಷನ್. ನೀವು ಯಾವುದಾದ್ರೂ ರೆಕಮೆಂಡ್ ಮಾಡ್ತೀರಾ ಅಂತಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಐ ವಿಲ್ ಶ್ಯೋರ್ಲಿ ಟ್ರೈ ದ್ಯಾಟ್. ಆ್ಯಂಡ್
ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.